ಹಿಂದಿನ ಸಂಚಿಕೆಯಲ್ಲಿ ನಾವು ಸಮಾಂತರ ಶ್ರೇಣಿಯ ಪದಗಳ ಮೊತ್ತವನ್ನು ಕಂಡುಹಿಡಿಯಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಅದರಲ್ಲೂ ಮುಖ್ಯವಾಗಿ ನಾವು ನೋಡ್ತಾ ಇದ್ದದ್ದು ಸಮಾಂತರ ಶ್ರೇಣಿಯ ಪದಗಳು ಸ್ವಾಭಾವಿಕ ಸಂಖ್ಯೆಗಳಾಗಿದ್ದರೆ, ಅಂದರೆ ಯಾವುದೇ ಒಂದು ಸ್ವಾಭಾವಿಕ ಸಂಖ್ಯೆ ಸಾಮಾನ್ಯವಾಗಿ ಸಮಾಂತರ ಶ್ರೇಣಿಯಾಗಿರುತ್ತೆ. 1 2 3 4 5 6 ಅಂತ ನೀವು ನೋಡ್ತಾ ಇದ್ರೆ ಇದು ಸ್ವಾಭಾವಿಕ ಸಂಖ್ಯೆಯಾಗಿದೆ. ಹಾಗೆಯೇ ಇದು ಕೂಡ ಒಂದು ಸಮಾಂತರ ಶ್ರೇಣಿಯಾಗಿದೆ. ಇದರ ಮೊತ್ತವನ್ನು ಕಂಡುಹಿಡಿಯಲಿಕ್ಕೆ ನಾವು Sn = n/2 × n+1 ಅನ್ನುವಂತಹ ಸೂತ್ರವನ್ನು ಬಳಕೆ ಮಾಡ್ತೀವಿ ಅನ್ನೋದನ್ನು ನೋಡಿದ್ವಿ. ಹಾಗೆಯೇ ಸ್ವಾಭಾವಿಕ ಬೆಸ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಲಿಕ್ಕೆ Sn = n² ಅನ್ನುವಂತಹ ಸೂತ್ರವನ್ನು ಬಳಕೆ ಮಾಡ್ತೇವೆ ಅನ್ನುವಂಥದ್ದನ್ನು ನೋಡಿದ್ವಿ. ಇದಾದ ನಂತರ ಸ್ವಾಭಾವಿಕ ಸಮ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಲಿಕ್ಕೆ ನಾವು Sn = n × n+1 ಅನ್ನುವಂತಹ ಸೂತ್ರವನ್ನು ಬಳಕೆ ಮಾಡ್ತೀವಿ ಅನ್ನೋದನ್ನು ನೋಡಿದ್ವಿ. ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದು ಸ್ವಾಭಾವಿಕ ಸಂಖ್ಯೆಗಳಲ್ಲ. ಎಲ್ಲ ಸಮಾಂತರ ಶ್ರೇಣಿಗಳು ಸ್ವಾಭಾವಿಕ ಸಂಖ್ಯೆಗಳಾಗಿರ್ತವೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸ್ವಾಭಾವಿಕ ಸಂಖ್ಯೆಗಳು ಅಂತಂದರೆ 1 2 3 4 5 ಆ ಥರ ಎಣಿಕೆಗೆ ಬಳಕೆ ಮಾಡ್ತಕ್ಕಂತಹ ಸಂಖ್ಯೆಗಳು. ಸಮಾಂತರ ಶ್ರೇಣಿಗಳು ಸ್ವಾಭಾವಿಕ ಸಂಖ್ಯೆಗಳು ಆಗಿರಬಹುದು ಅಥವಾ ಆಗಿಲ್ಲದೇನೂ ಇರಬಹುದು. ಈಗ ಉದಾಹರಣೆಗೆ 1 4 7 10 ಈ ಥರ ಸಂಖ್ಯೆಗಳನ್ನ ನಾನು ತೆಗೆದುಕೊಂಡೆ ಅಂತಂದರೆ ನೋಡಿ, ಇಲ್ಲಿ ಬೆಸ ಸಂಖ್ಯೆ 1 ಇದೆ, ಬೆಸ ಸಂಖ್ಯೆ 7 ಇದೆ, ಹಾಗೆ ಇಲ್ಲಿ ಸಮಸಂಖ್ಯೆನೂ ಇದೆ, 4 ಇದೆ, 10 ಇದೆ. ಸೊ ಒಂದು ಬೆಸ ಸಂಖ್ಯೆ ಆದಮೇಲೆ ಒಂದು ಸಮಸಂಖ್ಯೆ ಬರ್ತಾ ಇದೆ, ಮತ್ತೆ ಬೆಸ ಸಂಖ್ಯೆ ಬರ್ತಾ ಇದೆ. ಹಾಗೆಯೇ ಇದು ನಿರಂತರವಾದಂತಹ ಸ್ವಾಭಾವಿಕ ಸಂಖ್ಯೆಗಳನ್ನು ನಾವಿಲ್ಲಿ ನೋಡ್ತಾ ಇಲ್ಲ. ಇದು ಸಮಾಂತರ ಶ್ರೇಣಿನೇ ಆಗಿದೆ. ಯಾಕೆ ಅಂತಂದರೆ ನಾವು ಇದಕ್ಕೆ ಮೊದಲನೇ ಸಂಖ್ಯೆಗೆ 3 ಕೂಡಿದ್ರೆ ಎರಡನೇ ಸಂಖ್ಯೆ ಬರುತ್ತೆ, ಎರಡನೇ ಸಂಖ್ಯೆಗೆ 3 ಕೂಡಿದ್ರೆ ಮೂರನೇ ಪದ ಬರ್ತಾ ಇದೆ, ಮೂರನೇ ಪದಕ್ಕೆ ಮತ್ತೆ 3 ಕೂಡಿದ್ರೆ 4ನೇ ಪದ ಬರ್ತಾ ಇದೆ. ಹಾಗಾಗಿ ಇದು ಒಂದು ಸಮಾಂತರ ಶ್ರೇಣಿ ಆಗಿದೆ. ಇಂತಹ ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾಗ ನಾವೇನು ಮಾಡಬೇಕು? ಪ್ರತಿಯೊಂದು ಪದಗಳ ನಡುವೆ ಪ್ಲಸ್ ಚಿಹ್ನೆಯನ್ನು ಹಾಕಿ ಪ್ರತಿಯೊಂದು ಪದವನ್ನು ಕೂಡ್ತಾ ಹೋಗಬೇಕು. ಅಂದರೆ 1ಕ್ಕೆ 4 ಕೂಡಿದ್ರೆ 5 ಆಗುತ್ತೆ, 5ಕ್ಕೆ 7 ಕೂಡಿದ್ರೆ 12 ಆಗುತ್ತೆ, 12ಕ್ಕೆ 10 ಕೂಡಿದ್ರೆ ನನಗೆ ಬರುವಂತಹ ಮೊತ್ತ ಎಷ್ಟು? 22 ಆಗ್ತಾ ಇದೆ ಅಂತ ನಾನು ಹೇಳ್ಬೋದಾಗಿದೆ. ಇಲ್ಲಿ ಬರೀ 4 ಪದಗಳಿದ್ದಾವೆ, ಹಾಗಾಗಿ ಕೂಡೋದು ಸುಲಭ ಆಯಿತು. ದೊಡ್ಡ ಸಂಖ್ಯೆಯಲ್ಲಿ ಪದಗಳು ಇದ್ದಾಗ ಆಗ ಅಂತಹ ಸಮಾಂತರ ಶ್ರೇಣಿಯ ಮೊತ್ತವನ್ನು ಕಂಡುಹಿಡಿಯಲಿಕ್ಕೆ ನಾವು ಒಂದು ಸೂತ್ರವನ್ನು ಬಳಕೆ ಮಾಡ್ತೇವೆ. ಆ ಸೂತ್ರ ಯಾವುದು ಅಂತಂದರೆ Sn = n/2 × 2a + n-1 × d ಅನ್ನುವಂತಹ ಸೂತ್ರವನ್ನು ನಾವು ಬಳಕೆ ಮಾಡ್ತೇವೆ. ಈ ಸೂತ್ರವನ್ನು ನೀವು ಬರೆದು ಅಭ್ಯಾಸ ಮಾಡ್ಕೊಳ್ಳಿ. ಯಾಕೆಂದರೆ ಈ ಸೂತ್ರ ನೀವು ಸ್ವಾಭಾವಿಕ ಸಂಖ್ಯೆಗಳಿಗೂ ಕೂಡ ಬಳಕೆ ಮಾಡಬಹುದು. ಒಂದು ಸಾರಿ ಈ ಸೂತ್ರವನ್ನು ನೀವು ಅರ್ಥ ಮಾಡ್ಕೊಂಡಿದ್ದೇ ಆಯಿತು ಅಂತಂದರೆ ಯಾವುದೇ ಸಮಾಂತರ ಶ್ರೇಣಿಗೆ ಸಂಬಂಧಿಸಿದ ಲೆಕ್ಕಗಳಿಗೆ ನೀವು ಈ ಸೂತ್ರವನ್ನು ಬಳಕೆ ಮಾಡಬಹುದು. ಸೊ ಈ ಸೂತ್ರಕ್ಕೆ ಸಂಬಂಧಪಟ್ಟಂತಹ ವಿವರಣೆಯನ್ನು ನೀಡೋದಕ್ಕಿಂತ ಮುಂಚೆ ಇಲ್ಲಿ ಪದಗಳ ಅರ್ಥ ಏನು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದೇನೆ. ನೋಡಿ, ಸೂತ್ರದಲ್ಲಿ ಏನಿದೆ? Sn ಅಂತಂದರೆ ಈಗಾಗಲೇ ನಾನು ನಿಮ್ಗೆ ಹೇಳಿದ್ದೇನೆ, ಶ್ರೇಣಿಯ ಪದಗಳ ಮೊತ್ತ. ಸೊ ಶ್ರೇಣಿಯ ಪದಗಳ ಮೊತ್ತವನ್ನು, ಅಂದರೆ n ಪದಗಳಿದಾವೆ ಅಲ್ಲಿ ಅಂತ ಭಾವಿಸ್ತೇವೆ. ಸೊ ಶ್ರೇಣಿಯ ಪದಗಳ ಮೊತ್ತವನ್ನು ನಾವು ಏನಂತ ಕರಿತೇವೆ? Sn ಅಂತ ಕರಿತೇವೆ ಅಂತ ಈಗಾಗಲೇ ನಾನು ನಿಮಗೆ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೇನೆ. n ಅಂತಂದರೆ ಆ ಶ್ರೇಣಿಯಲ್ಲಿ ಇರುವಂತಹ ಪದಗಳ ಸಂಖ್ಯೆ, ಎಷ್ಟು ಪದ ಇದೆ ಅಂತ ಮುಂದೆ ನಾವು ಲೆಕ್ಕ ಮಾಡ್ತಾ ಇದ್ದಾಗ ನಿಮಗೆ ಗೊತ್ತಾಗುತ್ತೆ. ಸೊ ಒಟ್ಟು ಆ ಶ್ರೇಣಿಯಲ್ಲಿ ಎಷ್ಟು ಪದಗಳು ಇದ್ದಾವೆ ಅನ್ನುವಂಥದ್ದನ್ನು n ಅನ್ನುವಂಥದ್ದು ಸೂಚಿಸುತ್ತೆ. a ಅನ್ನುವಂಥದ್ದು ಈಗಾಗಲೇ ನಿಮಗೆ ಗೊತ್ತಿದೆ, ಶ್ರೇಣಿಯ ಮೊದಲನೇ ಪದ. ಶ್ರೇಣಿಯ ಮೊದಲನೇ ಪದವನ್ನು ನಾವು a ಅಂತ ಕರಿತೇವೆ. ಸೊ a ಅಂತಂದರೆ ಶ್ರೇಣಿಯ ಮೊದಲ ಪದ ಆಗುತ್ತೆ. ಹಾಗೆ d ಅಂತಂದರೆ
ಶ್ರೇಣಿಯ ಪದಗಳ ನಡುವಿನ ಸಾಮಾನ್ಯ ವ್ಯತ್ಯಾಸ ಅಂತ ಕರಿತೀವಿ, ಕಾಮನ್ ಡಿಫರೆನ್ಸ್ ಅಂತ ಕರಿತೇವೆ ಇಂಗ್ಲಿಷ್ನಲ್ಲಿ. ಸೊ ಡಿ ಅಂತಂದರೆ ಸಾಮಾನ್ಯ ವ್ಯತ್ಯಾಸ. ಈಗಾಗಲೇ ನೀವು ಹಿಂದಿನ ಸಂಚಿಕೆಯಲ್ಲಿ ಇದರ ಬಗ್ಗೆ ತುಂಬ ವಿವರವಾಗಿ ತಿಳ್ಕೊಂಡಿದ್ದೀರಾ. ಈ ಸೂತ್ರ ಕೂಡ ಹೆಚ್ಚು ತುಂಬ ನೀವು ಕಷ್ಟಪಟ್ಟು ಕಲಿಯುವಂತಹ ಅವಶ್ಯಕತೆ ಏನಿಲ್ಲ. ಈ ಅರ್ಧ ಭಾಗದ ಸೂತ್ರ ನಿಮಗೆ ಗೊತ್ತೇ ಇದೆ ನೋಡಿ, ಇಷ್ಟು ಸೂತ್ರ ನಿಮಗೆ ಗೊತ್ತೇ ಇದೆ. ಟಿ ಎನ್ ಸೂತ್ರವನ್ನು ನೀವು ಕಲ್ತಿದ್ದೀರಲ್ಲ, ಐ ಮೀನ್ ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅನ್ನೋ ಸೂತ್ರ ಈಗಾಗಲೇ ನಿಮ್ಗೆ ಗೊತ್ತಿದೆ. ಈ ಸೂತ್ರವನ್ನು ಒಂದು ಸ್ವಲ್ಪ ಬದಲಾವಣೆ ಮಾಡ್ತೋದ್ರೆ ಇದು ಎಸ್ ಎನ್ ಸೂತ್ರವಾಗಿ ಬದಲಾಗುತ್ತೆ. ಎಸ್ ಎನ್ಗೆ ಏನು ಮಾಡಬೇಕು ನೋಡಿ, ಏನಿಲ್ಲ, ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಬೈ ಟು. ಈ ಸೂತ್ರಕ್ಕೆ ಇಲ್ಲಿ ಮುಂದೆ 2 ಬರ್ಕೊಂಡ್ರೆ ಆಯಿತು. ಎನ್ ಬೈ 2 ಅನ್ನೋದೊಂದು ಎಕ್ಸ್ಟ್ರಾ ಬ್ರ್ಯಾಕೆಟ್ ಬರೆದು ಎನ್ ಬೈ 2ನ ಪಕ್ಕದಲ್ಲಿ ಬ್ರ್ಯಾಕೆಟನ್ನು ಬರೆದು 2 ಬರೆದು ಮತ್ತೆ ಇದೇ ಸೂತ್ರವನ್ನು ಬರೆದ್ರೆ ಆಯಿತು. 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅನ್ನುವಂತಹ ಸೂತ್ರನ ನಾವು ಸಮಾಂತರ ಶ್ರೇಣಿಯ ಎನ್ ಪದಗಳ ಮೊತ್ತವನ್ನು ಕಂಡುಹಿಡಿಯಲಿಕ್ಕೆ ಬಳಕೆ ಮಾಡ್ತೀವಿ. ಅದರಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಏನಂತಂದರೆ, ಮೊದಲ ಪದ ಅಂದರೆ ಏನ ಬೆಲೆಯನ್ನು ಕೊಟ್ಟಿದ್ದಾಗ ಹಾಗೆ ಸಾಮಾನ್ಯ ವ್ಯತ್ಯಾಸವನ್ನು ಕೊಟ್ಟಿದ್ದಾಗ ನಾವು ಈ ಸೂತ್ರವನ್ನು ಹೆಚ್ಚಾಗಿ ಬಳಕೆ ಮಾಡ್ತೇವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಲೆಕ್ಕವನ್ನು ನೋಡೋಣ ಈಗ. ಸೊ ನೋಡಿ, ಇಲ್ಲಿ ನಾವು ನೋಡ್ತಾ ಇರ್ತಕ್ಕಂತಹ ಲೆಕ್ಕ 2, 7, 12 ಈ ಥರ ಇದೆ. ಒಟ್ಟು 10 ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಬೇಕು ನಾವು. ಒಟ್ಟು 10 ಪದಗಳವರೆಗಿನ ಮೊತ್ತವನ್ನು ನಾವು ಕಂಡುಹಿಡಿಬೇಕಾಗಿದೆ. ಸೊ ಇದೊಂದು ಸಮಾಂತರ ಶ್ರೇಣಿ. ಈಗ ನೀವು ನೋಡ್ತಾ ಇದ್ದಾಗಲೇ ಗೊತ್ತಾಗ್ತಾ ಇದೆ. 2ಕ್ಕೆ 5 ಸೇರಿಸಿದ್ರೆ 7 ಬರುತ್ತೆ. 7ಕ್ಕೆ 5 ಸೇರಿಸಿದ್ರೆ 12 ಬರುತ್ತೆ. ಸೊ ಮೊದಲನೇ ಪದ ಯಾವ್ದು ಕೊಟ್ಟಿದ್ದಾರೆ? ಎ ನೋಡಿ, ಇದು ಮೊದಲನೇ ಪದ. 2 ಕೊಟ್ಟಿದ್ದಾರೆ. ಸಾಮಾನ್ಯ ವ್ಯತ್ಯಾಸ ಅಂದರೆ 2ನೇ ಪದ ಮತ್ತು ಮೊದಲನೇ ಪದದ ನಡುವಿನ ವ್ಯತ್ಯಾಸ ಎಷ್ಟು ಅಂತಂದರೆ, ಸಾಮಾನ್ಯ ವ್ಯತ್ಯಾಸವನ್ನು ಡಿ ಅಂತ ಕರಿತೇವೆ ಅಂತ ಹೇಳಿದೆ. ಅದನ್ನು ಕಂಡುಹಿಡಿದು ಹೇಗೆ? ಇದು ಮೊದಲನೇ ಪದ A1, ಇದು 2ನೇ ಪದ, ಇದು 3ನೇ ಪದ. ಇದು 10 ಪದಗಳವರೆಗಿನ ಮೊತ್ತವನ್ನು ನಾವು ಕಂಡುಹಿಡಿಬೇಕಾಗಿದೆ. ಕೊನೆ ಪದ ಯಾವುದು ಅಂತ ನಮಗೆ ಕೊಟ್ಟಿಲ್ಲ. ಸೊ ಡಿನ ಹೇಗೆ ಕಂಡುಹಿಡಿತೇವೆ? A2 ಮೈನಸ್ A1 ಅಂದರೆ 2ನೇ ಪದದಿಂದ 1ನೇ ಪದವನ್ನು ಕಳಿಬೇಕು. 2ನೇ ಪದ ಯಾವುದಿಲ್ಲಿ? 7 ಮೈನಸ್ 1ನೇ ಪದ ಯಾವುದು? 2. ಕಳೆದಾಗ ಏನು ಬರುತ್ತೆ? 5 ಬರುತ್ತೆ. ಸೊ ಡಿನ ಬೆಲೆ ಗೊತ್ತಾಯ್ತು ನಮಗೆ. ಡಿನ ಬೆಲೆ ಎಷ್ಟು? 5 ಆಗುತ್ತೆ. ಎಷ್ಟು ಪದಗಳವರೆಗಿನ ಮೊತ್ತ ಕಂಡುಹಿಡಬೇಕಾಗಿದೆ ನಾವಿಲ್ಲಿ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ? 10 ಪದಗಳವರೆಗಿನ ಮೊತ್ತ. ಆ 10 ಪದಗಳ ಅನ್ನೋಂಥದ್ದು ಏನನ್ನು ಸೂಚಿಸುತ್ತೆ ಅಂತಂದರೆ ಎನ್ನನ್ನು ಸೂಚಿಸುತ್ತೆ. ಸೊ ಎನ್ ಈಸ್ ಈಕ್ವಲ್ ಟು ಎಷ್ಟು? 10 ಆಗುತ್ತೆ. ಸೊ ಈಗ ತಾನೇ ನಾವು ನೋಡಿದ್ವಲ್ಲ ಸೂತ್ರ, ಆ ಸೂತ್ರವನ್ನು ಬರಿತಾ ಇದ್ದೇನೆ. ಸೂತ್ರಕ್ಕೆ ಬೆಲೆ ಹಾಕಿದ್ರೆ ಆಯಿತು, ನಿಮಗೆ ಉತ್ತರ ಸಿಕ್ಕುತ್ತೆ. ಸೊ ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅನ್ನೋದು ಸೂತ್ರ. ಸೊ ಈಗ ಇದಕ್ಕೆ ಬೆಲೆಯನ್ನು ಹಾಕ್ತಾ ಹೋಗೋಣ. ಉತ್ತರ ಹೇಗೆ ಬರುತ್ತೆ ಅನ್ನೋದನ್ನು ನೋಡೋಣ. ಎನ್ ಜಾಗದಲ್ಲಿ 10 ಬರಿತಾ ಇದ್ದೇನೆ, ಯಾಕೆಂದರೆ ಎನ್ನ ಬೆಲೆ 10 ಆಗಿದೆ. ಸೊ 10 ಬೈ 2 ಇಂಟು 2. ಏನ ಬೆಲೆ ಎಷ್ಟಿದೆ ನೋಡಿ ಇಲ್ಲಿ? ಏನ ಬೆಲೆ 2 ಇದೆ. ಸೊ ಬ್ರ್ಯಾಕೆಟ್ ಹಾಕೊಳ್ತೀನಿ. 2 ಪ್ಲಸ್ ಎನ್ನ ಬೆಲೆ ಎಷ್ಟು? 10 ಮೈನಸ್ 1. ಡಿನ ಬೆಲೆ ಎಷ್ಟು? 5 ಇದೆ. 5 ಬರ್ಕೊಳ್ತೀನಿ. ಸೊ ಇದನ್ನ ಸಿಂಪ್ಲಿಫೈ ಮಾಡೋಣ, ಸುಲಭೀಕರಿಸೋಣ. ಸೊ ಎಸ್ 10 ಈಸ್ ಈಕ್ವಲ್ ಟು 2 1 2 5 ಕ್ಯಾನ್ಸಲ್ ಆಗುತ್ತೆ ಇದು. ಸೊ ಹಾಗೆ 5 ಇಂಟು 2 2 4 ಪ್ಲಸ್ 10 ಮೈನಸ್ 1 ಕಳ್ಕೊಳ್ಳೋಣ, 9 ಆಗುತ್ತೆ, ಇಂಟು 5 ಬರುತ್ತೆ. ಸೊ ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡ್ತಿದ್ದಾರೆ. ಎಸ್ 10 ಈಸ್ ಈಕ್ವಲ್ ಟು 5 ಇಂಟು 4 ಪ್ಲಸ್ 9 5 45. ಸೊ ಇಲ್ಲಿ ಸಿಂಪ್ಲಿಫೈ ಮಾಡಿದ್ದನ್ನು ಇಲ್ಲಿ ಬರಿತಾ ಇದ್ದೇನೆ. ಎಸ್ 10 ಈಸ್ ಈಕ್ವಲ್ ಟು 5 ಇಂಟು 4 ಪ್ಲಸ್ 45 ಎಷ್ಟಾಗುತ್ತೆ? 49 ಆಗುತ್ತೆ. ಈಗ ಗುಣಿಸ್ಬೇಕು, ಗುಣಿಸ್ಕೊಳ್ಳಿ. 5ರಿಂದ 49 ಗುಣಿಸ್ಕೊಳ್ಳಿ. ಎಸ್ 10 ಈಸ್ ಈಕ್ವಲ್ ಟು
5 45ಕ್ಕೆ 5, 4, 5 20, 20 + 4 24 ಆಗುತ್ತೆ. ಸೊ ಉತ್ತರ ಎಷ್ಟು ಬರುತ್ತೆ? 245 ಬರ್ತಾ ಇದೆ ಉತ್ತರ. ಈ ರೀತಿಯಲ್ಲಿ 10 ಪದಗಳವರೆಗಿನ ಮೊತ್ತವನ್ನು ನಾವು SN ಅನ್ನುವಂತಹ ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿದ್ವಿ. ನೋಡಿ, ಇಲ್ಲಿ ನಮಗೆ ಏನೇನು ಕೊಟ್ಟಿದ್ರು? ಮೊದಲನೇ ಪದದ ಬೆಲೆಯನ್ನು ಕೊಟ್ಟಿದ್ರು, ಹಾಗೆ ಸಾಮಾನ್ಯ ವ್ಯತ್ಯಾಸದ ಬೆಲೆಯನ್ನು ಕೊಟ್ಟಿದ್ದರಿಂದಾಗಿ ನಾನು ಈ ಸೂತ್ರವನ್ನು ಉಪಯೋಗಿಸಿ ಮಾಡಿದ್ದೇನೆ. ಇದೇ ಥರ ಸಮಾಂತರ ಶ್ರೇಣಿಯ ಪದಗಳ ಮೊತ್ತವನ್ನು ಕಂಡುಹಿಡಿಯಲಿಕ್ಕೆ ಇನ್ನೊಂದು ವಿಧಾನವನ್ನು ಕೂಡ ಅನುಸರಿಸ್ತೇವೆ ನಾವು. ಲೆಕ್ಕ ಇದೇ ಥರ ಇರುತ್ತೆ, ಆದರೆ ಒಂದು ಸಣ್ಣದಾದಂತಹ ಬದಲಾವಣೆ ಸೂತ್ರದಲ್ಲಿ ನಾವು ನೋಡಬಹುದು. ನೋಡಿ, ಇಲ್ಲಿ ಎಲ್ಲ ಸಾರಿನೂ ಮೊದಲನೇ ಪದ ಹಾಗೆ ಡಿನೇ ಕೊಡ್ತಾರೆ ಅಂತ ನಾವು ಹೇಳಲಿಕ್ಕಾಗೋದಿಲ್ಲ. ಕೆಲವೊಂದೊಂದು ಸಾರಿ ಲೆಕ್ಕದಲ್ಲಿ ಮೊದಲನೇ ಪದ ಕೊಡ್ತಾರೆ, ಹಾಗೆ ಕೊನೆ ಪದವನ್ನು ಕೊಡ್ತಾರೆ. ಈ ಉದಾಹರಣೆಗೆ ಹೇಳಬೇಕು ಅಂತಂದರೆ, ಸಮಾಂತರ ಶ್ರೇಣಿಯ ಸಾಮಾನ್ಯ ಪದಗಳನ್ನು ನಾವು ಬರಿತೇವೆ ಅಂತಂದರೆ A1, A2, A3 ಆ ರೀತಿ ಬರ್ಕೊಂಡು ಹೋದರೆ ಕೊನೆಯ ಪದ AN ಆಗಿರುತ್ತೆ. ಈಗ ಮೊದಲನೇ ಪದ ಕೊಟ್ಟಿದ್ದಾರೆ, ಹಾಗೆ ಕೊನೆ ಪದ ಮಾತ್ರ ಕೊಡ್ತಾರೆ. ಮುಂದೆ ಲೆಕ್ಕ ಬರುತ್ತೆ, ಆವಾಗ ನಾವು ನೋಡೋಣ. ಈ ಥರ ಕೊಟ್ಟಿದ್ದಾಗ ನಮಗೆ ಡಿನ ಬೆಲೆ ಗೊತ್ತಿಲ್ಲ, ಡಿ ಎಷ್ಟು ಅನ್ನೋದು ಗೊತ್ತಿಲ್ಲ ನಮಗೆ. ಎ ಬೆಲೆ ಮಾತ್ರ ಗೊತ್ತಿದೆ, ಅಂದರೆ ಮೊದಲನೇ ಪದದ ಬೆಲೆ ಮಾತ್ರ ಗೊತ್ತಿದೆ ನಮಗೆ, ಹಾಗೆ ಕೊನೆ ಪದದ ಬೆಲೆ ಮಾತ್ರ ಗೊತ್ತಿದೆ. ಆವಾಗ ನಾವು ಆ ಥರ ಇರುವಂತಹ ಸಮಾಂತರ ಶ್ರೇಣಿಯ ಪದಗಳ ಮೊತ್ತವನ್ನು ಕಂಡುಹಿಡಲಿಕ್ಕೆ ಏನು ಮಾಡಬೇಕು ಅಂತಂದರೆ, ನಾವು ಬಳಕೆ ಮಾಡುವಂತಹ ಸೂತ್ರ ಇದು. ನೋಡಿ, ಬಹಳ ಸುಲಭವಾಗಿದೆ ಸೂತ್ರ. ಏನು ಸೂತ್ರ ಅಂತಂದರೆ, SN = n/2 ಇಂಟು ಮೊದಲನೇ ಪದ ಎ ಪ್ಲಸ್ ಕೊನೆ ಪದ. ಆ ಶ್ರೇಣಿಯ ಕೊನೆ ಪದ ಯಾವುದಿದೆಯೋ ಅದನ್ನು ಕೂಡ್ಬಿಟ್ಟು n/2 ಇಂದ, ಅಂದರೆ n ಅಂದರೆ ಈಗಾಗಲೇ ಗೊತ್ತಿದೆ ಶ್ರೇಣಿಯಲ್ಲಿ ಇರುವಂತಹ ಪದಗಳ ಸಂಖ್ಯೆ, ಅದರಿಂದ ಗುಣಿಸ್ಕಲ್ತು ಅಂತಂದರೆ n/2 ಮಾಡಿಕೊಂಡು ಮೊದಲನೇ ಪದ ಮತ್ತು ಕೊನೆಯ ಪದಗಳನ್ನು ಕೂಡಿದಾಗ ಬರುವಂತಹ ಏನು ಮೊತ್ತ ಇದೆ ಅದರ ಜೊತೆಗೆ ಗುಣಿಸ್ಕೊಳ್ತು ಅಂತಂದರೆ ಏನು ಬರುತ್ತೋ ಅದು ಸಮಾಂತರ ಶ್ರೇಣಿಯ ಪದಗಳ ಮೊತ್ತ ಆಗಿರುತ್ತೆ. ಈ ರೀತಿಯಾದಂತಹ ಸೂತ್ರವನ್ನು ಉಪಯೋಗಿಸಿ ಒಂದು ಲೆಕ್ಕವನ್ನು ಮಾಡೋಣ. ನೋಡಿ, ಈಗ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಮೊದಲನೇ ಪದ A = 7, A13 ಅಂದರೆ 13ನೇ ಪದ 35 ಆದರೆ S13 ಅನ್ನು ಕಂಡುಹಿಡಿಯಿರಿ ಅಂತ. ಅಂದರೆ 13 ಪದಗಳವರೆಗಿನ ಮೊತ್ತವನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಸೊ ಇಲ್ಲಿ ಮೊದಲನೇ ಪದ ಯಾವುದು? ಮೊದಲನೇ ಪದ 7 ಆಗಿದೆ. ಈ ಥರ ಸಮಾಂತರ ಶ್ರೇಣಿ ಇದೆ. ಇಲ್ಲಿ ಕೊನೆ ಪದ ಯಾವುದು ಅಂದರೆ 13ನೇ ಪದ. ಆ 13ನೇ ಪದ ಯಾವುದು ಅಂದರೆ 35 ಆಗಿದೆ ಅಂತ ಕೊಟ್ಟಿದ್ದಾರೆ. ಅದರ ನಡುವೆ ಇರುವಂತಹ ಪದಗಳು ಯಾವುದು ಅನ್ನೋದು ನಮಗೆ ಗೊತ್ತಿಲ್ಲ. ಈ ಥರ ಇದ್ದಾಗ ಒಟ್ಟು ಎಷ್ಟು ಪದಗಳಿದ್ದಾವೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಎಷ್ಟು ಪದಗಳಿದ್ದಾವೆ ಅಂದರೆ n ಜಾಗದಲ್ಲಿ 13 ಅಂತ ಬರೆದಿರೋದ್ರಿಂದ ನೋಡಿ, ಇಲ್ಲಿ ಮೊದಲನೇ ಪದ 7 ಈಗಾಗಲೇ ಗೊತ್ತಾಗಿದೆ, ಕೊನೆಯ ಪದ 35, ಇದರ ನಡುವೆ ಎಷ್ಟು ಪದಗಳಿದ್ದಾವೆ ಅಂತಂದರೆ ದಟ್ ಈಸ್ n = ಎಷ್ಟು ಅಂತಂದರೆ 13 ಪದಗಳಿದ್ದಾವೆ ಅನ್ನೋದನ್ನು, ಇಲ್ಲಿ ಎಷ್ಟು ಪದಗಳಿದ್ದಾವೆ ಅನ್ನೋದನ್ನು ಕೊಟ್ಟಿರೋದ್ರಿಂದ ಅದನ್ನು ನೋಡಿಕೊಂಡು ನಾವು ಬರ್ಕೊಳ್ಬಹುದು n = 13 ಅಂತ. ಸೊ ಈಗ ನಾನು ಏನೇನು ಕೊಟ್ಟಿದ್ದಾರೆ ಅಂತ ಬರ್ಕೊಳ್ತಾ ಇದ್ದೀನಿ. n = 13, ಮೊದಲನೇ ಪದ 7 ಕೊಟ್ಟಿದ್ದಾರೆ, ಹಾಗೆಯೇ ಕೊನೆಯ ಪದ ದಟ್ ಈಸ್ an ಕೊನೆಯ ಪದವನ್ನು ನಾವು an ಅಂತಲೇ ಸೂಚಿಸ್ತೇವೆ. an ಎಷ್ಟು ಅಂತಂದರೆ 35 ಅಂತ ಕೊಟ್ಟಿದ್ದಾರೆ. ಸೂತ್ರ ಏನಾಗುತ್ತೆ? ಸೂತ್ರ SN = n/2 ಇಂಟು A ಪ್ಲಸ್ ಕೊನೆಯ ಪದವನ್ನು AN ಅಂತಲಾದ್ರು ಬರೀತೇವೆ. ಹಾಗೆಯೇ ಪಕ್ಕದಲ್ಲಿ ಇನ್ನೊಂದು ಸೂತ್ರವನ್ನು ನೀವು ನೋಡಿದ್ರಿ, ಅದು ಬೇರೆ ಸೂತ್ರವಲ್ಲ, ಕೊನೆಯ ಪದ ಏನು ಅಂತಲಾದ್ರು ಕರಿತೇವೆ ಅಥವಾ ಲಾಸ್ಟ್ ಟರ್ಮ್ಗೆ L ಅಂತಲಾದ್ರೂ ನಾವು ಸೂಚಿಸಬಹುದಾಗಿದೆ. ಇವೆರಡೂ ಒಂದೇ ಸೂತ್ರಗಳು. AN ಅಂತಂದರೆ ಸಾಮಾನ್ಯವಾಗಿ ನಾವು ಸಮಾಂತರ ಶ್ರೇಣಿಯಲ್ಲಿ ಕೊನೆ ಪದನ AN ಅಂತಲೇ ಕರಿತೇವೆ. AN ಅಂತ ಕೊಡದೇನೆ L ಅಂತ ಕೊಟ್ಟಿದ್ರು ಕೂಡ ಅದು ಸರಿಯಾದಂತಹ ಸೂತ್ರನೇ ಆಗಿರುತ್ತೆ. ಸೊ ಇಲ್ಲಿ L ಅನ್ನುವ ಜಾಗದಲ್ಲಿ AN ಅಂತಲಾದರೂ ಬರ್ಕೊಳ್ಬಹುದು ಅಥವಾ L ಅಂತಲಾದರೂ ಬರ್ಕೊಳ್ಬಹುದು. ನಾನೀಗ ಬೆಲೆಯನ್ನು ಹಾಕ್ತಾ ಇದ್ದೇನೆ. ಸೊ n ನ ಬೆಲೆ ಗೊತ್ತಿದೆ ನಮಗೆ 13, ದಟ್ ಈಸ್ S13 = n ನ ಬೆಲೆ 13 ಅಂತಿದೆ, 13/2 ಇಂಟು ಎ ಬೆಲೆ ಎಷ್ಟು ನಮಗೆ ಗೊತ್ತಿದೆ. ಮೊದಲನೇ ಪದದ ಬೆಲೆಯನ್ನು ಕೊಟ್ಟಿದ್ದಾರೆ, ದಟ್ ಈಸ್ 7, ಹಾಗೆ ಕೊನೆ ಪದದ ಬೆಲೆಯನ್ನು ಕೊಟ್ಟಿದ್ದಾರೆ, ದಟ್ ಈಸ್ 35. ಸೊ ಈಗ ಕ್ಯಾನ್ಸಲ್ ಮಾಡಲಿಕ್ಕಾಗಲ್ಲ, ಯಾಕಂದರೆ 2ರಿಂದ 13 ಹೋಗಲ್ಲ. ಹಾಗಾಗಿ ಮುಂದಕ್ಕೆ ಹಾಗೆಯೇ ಇಟ್ಕೊಳ್ಳೋಣ. ಅದನ್ನು ಲೆಕ್ಕನ ಮುಂದುವರಿಸ್ತಾ ಹೋಗೋಣ. SN =
13/2 ಇವೆರಡನ್ನು ಕೂಡ್ಕೊಳ್ಬಹುದು ನಾವು. ಇವೆರಡನ್ನು ಕೂಡ್ಕೊಂಡಾಗ ಏನು ಬರುತ್ತೆ, 35 + 7 ಕೂಡ್ತು ಅಂತಂದರೆ ನಮಗೆ ಉತ್ತರ ಬರುತ್ತೆ ಎಷ್ಟು ಅಂತಂದರೆ 42 ಬರುತ್ತೆ. ಸೊ 42. ಸೊ 2ರಿಂದ 42 ನಾವು ಕ್ಯಾನ್ಸಲ್ ಮಾಡಬಹುದು, 21ರಲ್ಲಿ ಹೋಗುತ್ತೆ. ಸೊ SN = 13 × 21 ಬರುತ್ತೆ. ಸೊ 13 ಮತ್ತು 21 ಗುಣಿಸಿದಾಗ ಏನು ಬರುತ್ತೋ ಉತ್ತರ, ಅದು ನಮಗೆ ಬೇಕಾದಂತಹ ಸಮಾಂತರ ಶ್ರೇಣಿಯ ಮೊತ್ತವಾಗಿರುತ್ತೆ. ಸೊ ಗುಣಿಸೋಣ ಈಗ. 13 1 13ಕ್ಕೆ 3, 1, 13 2 26, 26ಕ್ಕೆ 1 ಸೇರಿಸಿದೆ 27 ಬರುತ್ತೆ. ಉತ್ತರ 273 ಆಗಿರುತ್ತೆ. ಸೊ ಈ ರೀತಿಯಲ್ಲಿ ನೀವು ಸಮಾಂತರ ಶ್ರೇಣಿಯ ಮೊದಲನೇ ಪದ ಹಾಗೆಯೇ ಕೊನೆಯ ಪದವನ್ನು ಕೊಟ್ಟಿದ್ದಾಗ ನೀವು ಮೊತ್ತವನ್ನು ಕಂಡುಹಿಡಿಯಬಹುದಾಗಿದೆ. ಸೊ ಈಗ ಮತ್ತೊಂದು ರೀತಿಯಾದಂತಹ ಲೆಕ್ಕವನ್ನು ನಾವು ನೋಡ್ತಾ ಇದ್ದೇವೆ. ಎನ್ನನೇ ಪದ ಕೊಟ್ಟಿದ್ದಾರೆ ಇಲ್ಲಿ. AN = 3 + 2n ಇರುವ ಸಂಖ್ಯಾ ಸರಣಿಯ ಮೊದಲ 24 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ. ಸೊ ಇಲ್ಲಿ ಮೊದಲನೇ ಪದ ಕೊಟ್ಟಿಲ್ಲ, ಕೊನೆ ಪದ ಕೊಟ್ಟಿಲ್ಲ, ಡಿ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. 24 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ದಾರೆ. ಸೊ ಫಸ್ಟು ಬರ್ಕೊಳ್ಳೋಣ. ತುಂಬ ಸುಲಭವಾಗಿದೆ. ಮೇಲ್ನೋಟಕ್ಕೆ ಅದು ತುಂಬ ಕಷ್ಟಕರವಾದಂತಹ ಲೆಕ್ಕ ಅಂತ ಅನಿಸುತ್ತೆ. ನೀವು ಗಮನ ಕೊಟ್ಟು ನೋಡಿದ್ರೆ ತುಂಬ ಸುಲಭವಾಗಿ ಕಾಣಿಸುತ್ತೆ. ಸೊ ಫಸ್ಟು ಎನ್ನನೇ ಪದವನ್ನು ಕೊಟ್ಟಿದ್ದಾರೆ. ದಟ್ ಈಸ್ AN = 3 + 2n ಅಂತ ಕೊಟ್ಟಿದ್ದಾರೆ. ಸಮಾಂತರ ಶ್ರೇಣಿ ಯಾವುದು ಅನ್ನೋದೇ ಗೊತ್ತಿಲ್ಲ ನಮಗೆ. ಆ ಸಮಾಂತರ ಶ್ರೇಣಿಯ 24 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಅರ್ಥ ಏನು, ಇಲ್ಲಿ 24 ಪದಗಳಿದ್ದಾವೆ. A1, A2, A3 ಅಂತ ಪದಗಳಿದ್ದಾವೆ. ಕೊನೆಯ ಪದ 24ನೇ ಪದ. ಈ ಪದಗಳ ಮೊತ್ತನ ನಾವು ಕಂಡುಹಿಡಿಬೇಕಾಗಿದೆ. ಸೊ ಹೇಗೆ ಕಂಡುಹಿಡಿಯೋದು ನೋಡ್ತಾ ಹೋಗೋಣ. ಮೊದಲನೇದಾಗಿ ನಮಗೆ ಮೊದಲನೇ ಪದ ಆದರೂ ಗೊತ್ತಿರಬೇಕು, ಅಥವಾ ಕೊನೆ ಪದ ಆದರೂ ಗೊತ್ತಿರಬೇಕು, ಅಥವಾ ನಮಗೆ ಈಗಾಗಲೇ ಗೊತ್ತಿರೋ ಹಾಗೆ ನಾವು ಸೂತ್ರವನ್ನು 2 ರೀತಿ ಹಾಕ್ತೇವೆ. ಒಂದು A, ಒಂದು D ಗೊತ್ತಿದ್ದಾಗ ಒಂದು ರೀತಿಯಾದಂಥ ಸೂತ್ರವನ್ನು ಹಾಕ್ತೇವೆ, ಅಥವಾ AN ಗೊತ್ತಿದ್ದಾಗ ಒಂದು ಸೂತ್ರವನ್ನು ಹಾಕ್ತೇವೆ. ಯಾವುದೇ ಸೂತ್ರಕ್ಕೆ ಬೇಕಾದರೆ ನಾವು ಈ ಲೆಕ್ಕವನ್ನು ಅಳವಡಿಸ್ಕೊಳ್ಬಹುದು. ಸದ್ಯಕ್ಕೆ ನಾನು ತುಂಬ ಸುಲಭವಾಗಿರುವಂತಹ ಈ ಕೆಳಗಡೆ A ಮತ್ತು AN ಕೊಟ್ಟಿದ್ದಾಗ ಹೇಗೆ ಲೆಕ್ಕವನ್ನು ಮಾಡೋದು ಅಂತ ಹೇಳ್ತಾ ಇದ್ದೇನೆ. ಬೇಕಾದ್ರೆ A ಮತ್ತು D ಅನ್ನು ಕೊಟ್ಟಿದ್ದಾಗ ಹೇಗೆ ಲೆಕ್ಕವನ್ನು ಮಾಡ್ಬೋದು ಅನ್ನೋದನ್ನು ಕೂಡ ನೀವು ಪ್ರಯತ್ನ ಮಾಡಬಹುದು. ಸೊ ಸದ್ಯಕ್ಕೆ ನಮ್ಗೆ ಏನು ಬೇಕಾಗುತ್ತೆ, ಈ ಸೂತ್ರವನ್ನು ಬಳಕೆ ಮಾಡ್ತೀನಿ ಅಂತಂದರೆ, ಅಂದರೆ ಯಾವ ಸೂತ್ರ ಅಂತಂದರೆ ನಾನು ಇಲ್ಲಿ ಬರಿತೀನಿ ನೋಡಿ. SN = n/2 × A + AN ಸೂತ್ರನ ನಾನಿಲ್ಲಿ ಬಳಕೆ ಮಾಡ್ತೀನಿ ಅಂತಂದರೆ ನನಗೇನು ಬೇಕು, n ಕೊಟ್ಟಿದ್ದಾರೆ. ಇಲ್ಲಿ n ಕೊಟ್ಟಿದ್ದಾರೆ. ದಟ್ ಈಸ್ n = ಈಗಾಗಲೇ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 24 ಪದ ಅಂತ ಕೊಟ್ಟಿದ್ದಾರೆ. ದಟ್ ಈಸ್ n = 24 ಆಗುತ್ತೆ. ಸೊ n ಕೊಟ್ಟಿದ್ದಾರೆ. A ಗೊತ್ತಿಲ್ಲ ನನಗೆ. A ಅಂದರೆ ಏನು, ಮೊದಲನೇ ಪದ. ಮೊದಲನೇ ಪದಕ್ಕೆ n ಜಾಗದಲ್ಲಿ 1 ಬರೀಬೇಕು. ಸೊ ನಾನೀಗ ಬರಿತೀನಿ ನೋಡಿ. ಇಲ್ಲಿ A1 = 3 ಪ್ಲಸ್ n ಜಾಗದಲ್ಲಿ 1 ಬರೀಬೇಕು. 2 × n ಜಾಗದಲ್ಲಿ 1 ಬರದೆ. ಸೊ ಏನಾಗುತ್ತೆ, A1 = 3 + 2 1 2. ಇವೆರಡನ್ನೂ ಕೂಡ್ಕೊಂಡ್ರೆ ಎಷ್ಟಾಯಿತು, 5 ಆಗುತ್ತೆ. ಸೊ ಮೊದಲನೇ ಪದ ಯಾವುದು, 5. ಸೊ A = 5 ಆಯಿತು. ಹಾಗೆ 24ನೇ ಪದ ಗೊತ್ತಾದರೆ ನನಗೆ AN ಅಂದರೆ ಎಷ್ಟು, 24 ಆಗುತ್ತೆ. A 24 ಆಗುತ್ತೆ. ಸೊ A 24 ಅಂತ ಬರ್ಕೊಳ್ತೀನಿ. ಅಂದರೆ ಅರ್ಥ ಏನು ಅಂದರೆ, ಅರ್ಥ n ಜಾಗದಲ್ಲಿ 24 ಬರೀಬೇಕು. ಅಂದರೆ ಏನಾಯಿತು, 3 + 2 × n ಜಾಗದಲ್ಲಿ 24 ಬರಿತಾ ಇದ್ದೀನಿ, 24 ಆಗುತ್ತೆ. ಸೊ ಏನಾಗುತ್ತೆ, 3 + 2 24 48 ಆಗುತ್ತೆ. 3 + 48 ಕೂಡ್ಕೊಂಡ್ರೆ 51 ಆಗುತ್ತೆ. ಸೊ ಕೊನೆಯ ಪದ ದಟ್ ಈಸ್ A24 = ಎಷ್ಟಾಗುತ್ತೆ, 51 ಆಗುತ್ತೆ. ನಾನೀಗ ಬೆಲೆಯನ್ನು ಬರಿತಾ ಇದ್ದೇನೆ ನೋಡಿ. ಇಲ್ಲಿ ಎಸ್ n ಜಾಗದಲ್ಲಿ 24 ಬರಿತಾ ಇದ್ದೀನಿ, = ಮತ್ತೆ ಇಲ್ಲಿ n ಜಾಗದಲ್ಲಿ 24 ಬರೆದೆ, 24/2 ಬ್ರಾಕೆಟ್ A ಅಂತಂದರೆ ಎಷ್ಟು, 5 ಪ್ಲಸ್ AN ಅಂದರೆ ಕೊನೆಯ ಪದ ಇಲ್ಲಿ ನಾವು ತೆಗೆದುಕೊಂಡಿರೋದು A24, ಅಲ್ಲಿ ಬರಿತಾ ಇದ್ದೇನೆ. ಎಷ್ಟು, 51 ಆಗುತ್ತೆ. ಸೊ ಈಗ 2 1 2 12 ಕ್ಯಾನ್ಸಲ್ ಆಗುತ್ತೆ, ಅಲ್ಲಿ ಕ್ಯಾನ್ಸಲ್ ಆಗಲಿ. ಎಸ್
24 ಈಸ್ ಈಕ್ವಲ್ ಟು 12 ಇಂಟು ಇದನ್ನು ಕೂಡ್ಕೊಳ್ಳೋಣ. 5 ಪ್ಲಸ್ 51 ಕೂಡ್ಕೊಂಡ್ರೆ 56 ಆಗುತ್ತೆ. ಸೊ ಈಗ ಇವೆರಡನ್ನು ಗುಣಿಸ್ಕೊಳ್ಳೋಣ. ಎಸ್ 24 ಈಸ್ ಈಕ್ವಲ್ ಟು 12 ಆರ್ಲಿ 72ಕ್ಕೆ 2, 7 7, 7 ಇದೆ. 12 5 60, 60ಕ್ಕೆ 7 ಸೇರಿಸಿದ್ರೆ 67 ಆಗುತ್ತೆ. ಸೊ ಉತ್ತರ ಎಷ್ಟು ಬರುತ್ತೆ? 672 ಬರ್ತಾ ಇದೆ. ಸೊ ಈ ರೀತಿಯಲ್ಲಿ ನಾವು ಸಮಾಂತರ ಶ್ರೇಣಿಯ ಪದಗಳ ಮೊತ್ತವನ್ನು ಕಂಡುಹಿಡಿಯಬಹುದು. ನೋಡಿದ್ದಕ್ಕೆ ಎಲ್ಲರಿಗೂ ವಂದನೆಗಳು. ನಮಸ್ಕಾರ.